السلام عليكم ورحمة الله وبركاته. بسم الله الرحمن الرحيم. الحمد لله رب العالمين. اللهم صل على سيدنا محمد وعلى آله وصحبه وسلم. ರಾಜ್ಯದ ಅತಿ ದೊಡ್ಡ ವಿದ್ಯಾರ್ಥಿ ಒಕ್ಕೂಟವಾದ SSF ಮುನ್ನಡೆಸುವಂತಹ 13ನೇ ಆವೃತ್ತಿಯ ಸಾಹಿತ್ಯೋತ್ಸವ ದಕ್ಷಿಣ ಕನ್ನಡ ಜಿಲ್ಲೆಯ ತುರ್ಕಲಿಕೆಯ ಮಸೀದಿ ಹಾಗೂ ದರ್ಗಾ ಕ್ಯಾಂಪಸ್ಸಿನಲ್ಲಿ ನಡೆಯುತ್ತಾ ಇದೆ. 13ನೇ ಆವೃತ್ತಿಯ ಸಾಹಿತ್ಯೋತ್ಸವದ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿರುವ ರಾಜ್ಯ KPCC ಪ್ರಧಾನ ಕಾರ್ಯದರ್ಶಿ ಶ್ರೀ ರಕ್ಷಿತ್ ಶಿವರಾಮ್ ಸರ್, ರಾಜ್ಯಾಧ್ಯಕ್ಷರಾದ ಸುಫಿಯಾನ್ ಸಕಾಫಿ ಉಸ್ತಾದ್ ಸೇರಿದಂತೆ ವೇದಿಕೆಯಲ್ಲಿರುವ ಎಲ್ಲ ನಾಯಕರು, KCFನ ನಾಯಕರು, ಈಗಾಗಲೇ ರಾಜ್ಯದ 27ರಷ್ಟು ಜಿಲ್ಲೆಗಳಿಂದ ಬರುವ 2000ದಷ್ಟು ಸ್ಪರ್ಧಾರ್ಥಿಗಳು 13ನೇ ಆವೃತ್ತಿಯ ರಾಜ್ಯ ಸಾಹಿತ್ಯೋತ್ಸವದ ಸ್ಪರ್ಧಾಳುಗಳಾಗಿ ಭಾಗವಹಿಸ್ತಾ ಇದ್ದಾರೆ. ಅಲ್ಹಮ್ದುಲಿಲ್ಲಾ, ನಿನ್ನೆ ಜುಮಾ ನಮಾಜಿನ ಬಳಿಕ ದರ್ಗಾ ಜಿಯಾರತಿನೊಂದಿಗೆ ಪ್ರಾರಂಭಗೊಂಡ ನಮ್ಮ ಸಾಹಿತ್ಯೋತ್ಸವ ಸಂಜೆ 4 ಗಂಟೆಗೆ ಸರಿಯಾಗಿ ಇಲ್ಲಿ ಸಮಾಪ್ತಿಯಾಗುವಾಗ ಈ ರಾಜ್ಯಕ್ಕೆ ದೊಡ್ಡ ಒಂದು ಸಂದೇಶ ನೀಡಲು SSFಗೆ ಸಾಧ್ಯವಾಗಬೇಕು. 13ನೇ ಆವೃತ್ತಿಯ ಸಾಹಿತ್ಯೋತ್ಸವಕ್ಕಿಂತ ಹಿಂದೆ ನಾವು ಹಲವಾರು ಸಾಹಿತ್ಯೋತ್ಸವಗಳನ್ನು ಆಯೋಜನೆ ಮಾಡಿದ್ದೇವೆ. ಈ ಸಾಹಿತ್ಯೋತ್ಸವದ ಮೂಲಕ ಈ ರಾಜ್ಯದಲ್ಲಿರುವಂತಹ ಹಲವಾರು ವಿದ್ಯಾರ್ಥಿ ಪ್ರತಿಭೆಗಳನ್ನು ನೀವು ಸಮರ್ಥರು, ನೀವು ಪಕ್ವತೆ ಇರುವವರು, ನಿಮ್ಮಲ್ಲಿ ಪ್ರತಿಭಾಶಕ್ತಿ ಅಡಕವಾಗಿದೆ, ನೀವು ಈ ಸಮಾಜದ ಮುಖ್ಯವಾಹಿನಿಯಲ್ಲಿ ಗುರುತಿಸಿಕೊಳ್ಳಬೇಕು ಎಂಬ ಉದ್ದೇಶದೊಂದಿಗೆ ಅದೆಷ್ಟೋ ಮೊತ್ತವನ್ನು ವ್ಯಯಿಸಿಕೊಂಡು SSF ಈ ರಾಜ್ಯದಲ್ಲಿ ಸಾಹಿತ್ಯೋತ್ಸವ ಎಂಬ ದೊಡ್ಡ ಸಾಹಿತ್ಯ ಕಲರವದ ಮೂಲಕ ನಮ್ಮ ಪ್ರತಿಭೆಗಳಿಗೆ ಸೂಕ್ತವಾದ ಅವಕಾಶವನ್ನು ನೀಡುತ್ತಾ ಇದೆ. ಕೇವಲ ಧರ್ಮದ ವಿಚಾರ ಮಾತ್ರವಲ್ಲ, ರಾಷ್ಟ್ರದ ವಿಚಾರ ಮಾತ್ರವಲ್ಲ, ಸೌಹಾರ್ದತೆಯ ವಿಚಾರ ಮಾತ್ರವಲ್ಲ, ಮಾನವೀಯತೆಯ ವಿಚಾರ ಮಾತ್ರವಲ್ಲ, ಸಾಹಿತ್ಯಿಕವಾಗಿ, ಅದೇ ರೀತಿ ಸಾಮಾಜಿಕವಾಗಿಯೂ, ಶೈಕ್ಷಣಿಕವಾಗಿಯೂ, ಧಾರ್ಮಿಕವಾಗಿಯೂ ಕರ್ನಾಟಕ ರಾಜ್ಯದಲ್ಲಿ ಒಂದು ಬಲಿಷ್ಠವಾದ ಯುವ ಪ್ರತಿಭೆಗಳನ್ನು ಸಮಾಜಕ್ಕೆ ಸಮರ್ಪಿಸಲು SSF ಯಶಸ್ವಿಯಾಗಿದೆ. ನಮ್ಮ ಪ್ರತಿಭೆಗಳು ಅವರು ಭಾಷಣಗಳ ಮೂಲಕ, ಕವಿತೆಗಳ ಮೂಲಕ, ಬರಹಗಳ ಮೂಲಕ, ಪ್ರಬಂಧಗಳ ಮೂಲಕ, ಇನ್ನಿತರ ಹಲವಾರು ಸ್ಪರ್ಧೆಗಳ ಮೂಲಕ ಈ ರಾಜ್ಯದ ಪ್ರತಿಯೊಂದು ಮುಖ್ಯವಾಹಿನಿಯಲ್ಲಿ ಬಂದು ಈ ರಾಜ್ಯದ ಪ್ರತಿಯೊಂದು ವೇದಿಕೆಗಳಲ್ಲಿ ಈ ರಾಷ್ಟ್ರದ ಬಗ್ಗೆ, ರಾಷ್ಟ್ರದ ಸೌಹಾರ್ದತೆಯ ಬಗ್ಗೆ, ಸಂವಿಧಾನದ ಬಗ್ಗೆ ಪ್ರಬುದ್ಧರಾಗಿ ಮಾತನಾಡುವ ಹಲವಾರು ಸಮರ್ಥರಾದ ಪ್ರತಿಭೆಗಳನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ಸಮರ್ಪಿಸಲು SSFಗೆ ಸಾಧ್ಯವಾಗಿದೆ. ಶೈಕ್ಷಣಿಕವಾಗಿ ತೀರಾ ಹಿಂದುಳಿದಿರುವಂತಹ ಹಲವಾರು ಉತ್ತರ ಕನ್ನಡದ ಹಲವಾರು ಜಿಲ್ಲೆಗಳಲ್ಲಿ ನಮ್ಮ ಸಾಹಿತ್ಯೋತ್ಸವದ ಪ್ರತಿಭೆಗಳು ತಾಯಿಗಳಾಗಿ, ಪ್ರಬೋಧಕರಾಗಿ, ಇಲ್ಲಿ ಶೈಕ್ಷಣಿಕವಾಗಿ ಯಾವುದೇ ಒಂದು ವಿದ್ಯಾಭ್ಯಾಸದ ಪ್ರಾಥಮಿಕ ಜ್ಞಾನ ಪಾಠಗಳನ್ನು ಕೂಡ ಅರಿಯದ, ತಿಳಿಯಲು ಅವಕಾಶ ವಂಚಿತರಾಗಿರುವ ಉತ್ತರ ಕರ್ನಾಟಕದ ಹಲವಾರು ಜಿಲ್ಲೆಗಳಲ್ಲಿ SSFನ ಸಾಹಿತ್ಯೋತ್ಸವದ ಪ್ರತಿಭೆಗಳು ಅಲ್ಹಮ್ದುಲಿಲ್ಲಾ ಪ್ರಬೋಧಕರಾಗಿ, ದಾಯಿಗಳಾಗಿ ಶೈಕ್ಷಣಿಕ ಕ್ರಾಂತಿಯನ್ನು ಸೃಷ್ಟಿ ಮಾಡುತ್ತಿದ್ದಾರೆ. ಇದು ನಮ್ಮ ಸಮಾಜಕ್ಕೆ ಅನಿವಾರ್ಯವಾದಂತಹ ಒಂದು ಕ್ಷೇತ್ರವಾದ ಕಾರಣ ನಾವು ಸಾಹಿತ್ಯೋತ್ಸವವನ್ನು ಯೂನಿಟ್ ಮಟ್ಟದಿಂದ ಪ್ರಾರಂಭಗೊಳ್ಳುವಾಗ ಅಲ್ಹಮ್ದುಲಿಲ್ಲಾ ರಾಜ್ಯದ ಸಾವಿರಾರು ಯೂನಿಟ್ಗಳಲ್ಲಿ ಸಾಹಿತ್ಯೋತ್ಸವಕ್ಕೆ ಚಾಲನೆ ನೀಡಿ ಸೆಕ್ಟರ್ ಮಟ್ಟದಲ್ಲಿ, ಡಿವಿಷನ್ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ಇದೀಗ ರಾಜ್ಯ ಮಟ್ಟದ ಸಾಹಿತ್ಯೋತ್ಸವ ಸಮಾರಂಭಗೊಳ್ಳುವಾಗ ವಿವಿಧ ಕ್ಷೇತ್ರದಲ್ಲಿ ಪಕ್ವತೆ ಇರುವ ಸಮರ್ಥರಾದ ಪ್ರತಿಭೆಗಳನ್ನು ನಾವು ಆಯ್ಕೆ ಮಾಡಿ ಅವರನ್ನು SSF ರಾಜ್ಯಕ್ಕೆ ಸಮರ್ಪಿಸ್ತಾ ಇದೆ. ಪ್ರೀತಿಯ ಪ್ರತಿಭೆಗಳು ಅವರು ಈ ರಾಜ್ಯದ ಬಗ್ಗೆ, ಸೌಹಾರ್ದತೆಯ ಬಗ್ಗೆ, ಸಂವಿಧಾನದ ಬಗ್ಗೆ ಮಾತನಾಡುವಂತಹ ಶಕ್ತವಾದ ಮಾಧ್ಯಮಗಳಾಗಿ ಕಾರ್ಯಾಚರಣೆ ಮಾಡಲಿದ್ದಾರೆ. ನಮ್ಮ ಈ ಪ್ರಸಕ್ತವಾಗಿ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ನಡೆಯುತ್ತಿರುವ ಹಲವಾರು ಸಂಘರ್ಷಗಳು, ಸಮಸ್ಯೆಗಳು, ಅದೇ ರೀತಿ ಇನ್ನಿತರ ಜಾತಿಯ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ನಡೆಯುತ್ತಿರುವಂತಹ ಸಂಘರ್ಷಗಳು, ಅದರ ವಿರುದ್ಧ ಧ್ವನಿ ಎತ್ತುವಂತಹ ಅತ್ಯಂತ ಪ್ರಬುದ್ಧರಾದ ಯುವ ಪ್ರತಿಭೆಗಳನ್ನು, ಯುವ ವಿದ್ಯಾರ್ಥಿಗಳನ್ನು, ಯುವ ಪಡೆಗಳನ್ನು ಸಮಾಜಕ್ಕೆ ಸಮರ್ಪಿಸಲು SSFಗೆ ಸಾಧ್ಯವಾಗಿದೆ. ನಾವು ನಮ್ಮ ವಿದ್ಯಾರ್ಥಿ ಶಕ್ತಿಯೊಟ್ಟಿಗೆ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ, ನಮ್ಮ ಆಂದೋಲನಗಳಲ್ಲಿ, ನಮ್ಮ ಜಾಗೃತಿಗಳಲ್ಲಿ, ನಮ್ಮ ಪ್ರತಿಭಟನೆಗಳಲ್ಲಿ ನಾವು ನಮ್ಮ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೇವೆ, ಎಲ್ಲೂ ಕೂಡ ಸಮಾಜಕ್ಕೆ ಕಲಂಕವನ್ನುಂಟು ಮಾಡುವ ಸಮಾಜಘಾತುಕ ಶಕ್ತಿಯಾಗಬಾರದು. ನೀವು ರಾಷ್ಟ್ರ ಪ್ರೇಮಿಗಳಾಗಿ, ಈ ದೇಶದ ಅಭಿವೃದ್ಧಿಗಾಗಿ, ಸೌಹಾರ್ದತೆಗಾಗಿ, ಸಮಾನತೆಗಾಗಿ ಧ್ವನಿ ಎತ್ತುವ, ರಾಷ್ಟ್ರ ನಿರ್ಮಾಣದ ಅತ್ಯಂತ ಮುಂಚೂಣಿಯಲ್ಲಿ ನಿಲ್ಲುವ ಪ್ರಬುದ್ಧ ವಿದ್ಯಾರ್ಥಿಗಳಾಗಬೇಕು. ಅಮಲು ಪದಾರ್ಥದ ದಾಸರಾಗಿರುವ ಪ್ರೀತಿಯಿಂದ ನಮ್ಮ ಸಂಘಟನೆಗೆ ಆಹ್ವಾನ ಮಾಡಿ, ಪ್ರೀತಿಯ ವಿದ್ಯಾರ್ಥಿಗಳೇ, ಪ್ರೀತಿಯ ಯುವಕರೇ, ನಿಮ್ಮ ತಂದೆ ತಾಯಿಯಂದರಿಗೆ, ಈ ಸಮಾಜಕ್ಕೆ, ಅದೇ ರೀತಿ ಈ ರಾಜ್ಯಕ್ಕೆ ಮಾದರಿ ಯೋಗ್ಯವಾದ ವಿದ್ಯಾರ್ಥಿಗಳಾಗಬೇಕು, ಮಾದರಿ ಯೋಗ್ಯವಾದ ಯುವಕರಾಗಬೇಕು ಎಂಬುದನ್ನು
ನಮ್ಮ ವಿದ್ಯಾರ್ಥಿಗಳಿಗೆ ನಿರಂತರವಾಗಿ ನಮ್ಮ ತರಗತಿಗಳ ಮೂಲಕ ಮೆಸೇಜ್ಗಳು ನೀಡುತ್ತಾ ಇದ್ದೇವೆ. ಆದ್ದರಿಂದ ಇವತ್ತು ರಾಜ್ಯದ ಅತ್ಯಂತ ದೊಡ್ಡ ವಿದ್ಯಾರ್ಥಿ ಒಕ್ಕೂಟವಾಗಿ ಯಾವುದೇ ಕಲಂಕಗಳಲ್ಲಿ ತೊಡಗಿಕೊಳ್ಳದೆ, ಸಂಘರ್ಷಗಳಲ್ಲಿ ತೊಡಗಿಕೊಳ್ಳದೆ, ಸಮಾಜಘಾತುಕ ಯಾವುದೇ ಒಂದು ಕೃತ್ಯಗಳಲ್ಲಿ ತೊಡಗಿಕೊಳ್ಳದೆ ಅತ್ಯಂತ ಸಮರ್ಥರಾದ ವಿದ್ಯಾರ್ಥಿ ಒಂದು ಪಡೆಯನ್ನ ಕರ್ನಾಟಕ ರಾಜ್ಯ SSF ತನ್ನ ಒಡಲಲ್ಲಿಟ್ಟುಕೊಂಡು ಅವರನ್ನು ಪೋಷಿಸುತ್ತಿದೆ. ಈ ಒಂದು ವಿದ್ಯಾರ್ಥಿಗಳು, ಈ ಒಂದು ಸ್ಪರ್ಧಾರ್ಥಿಗಳಿಗೆ ಎಲ್ಲ ಕಡೆಗಳಿಂದಲೂ ಕೂಡ ಸಂಪೂರ್ಣವಾದ ಬೆಂಬಲ ಅಗತ್ಯವಿದೆ. ರಾಜಕೀಯವಾದ ಹಲವಾರು ಕ್ಷೇತ್ರಗಳಲ್ಲಿ ನಮ್ಮ ರಾಜಕೀಯ ನಾಯಕರು ನಾವು ಮುಖತವಾಗಿ ಭೇಟಿ ಕೊಟ್ಟು ಈ ಸಂಘಟನೆ ಕುರಿತು ಹೇಳುವಾಗ ಎಲ್ಲ ರಾಜಕೀಯ ಮುಖಂಡರುಗಳು, ಇಲ್ಲಿನ ಸಾಮಾಜಿಕ ಮುಂದಾಳುಗಳು, ಶೈಕ್ಷಣಿಕ ಮುಂದಾಳುಗಳು SSF ಇರೊಟ್ಟಿಗೆ ಹೇಳುವಂತಹ ಒಂದು ಮಾತು, ಈ ಸಂಘಟನೆ ಕುರಿತು ನೀವು ಪ್ರತ್ಯೇಕವಾಗಿ ನಮಗೆ ಪರಿಚಯ ಮಾಡಿಕೊಡಬೇಕಾದ ಅವಶ್ಯಕತೆ ಇಲ್ಲ. ಈ ಸಂಘಟನೆಯ ಕಾರ್ಯಾಚರಣೆ ನಾವು ನೋಡ್ತಾ ಇದ್ದೇವೆ, ಈ ಸಂಘಟನೆಯ ಆಂದೋಲನಗಳು ನಾವು ನೋಡ್ತಾ ಇದ್ದೇವೆ, ಈ ಸಂಘಟನೆಯ ಪ್ರತಿಯೊಂದು ಯೋಜನೆಗಳು, ಪದ್ಧತಿಗಳ ಬಗ್ಗೆ ನೋಡ್ತಾ ಇದ್ದೇವೆ. ಈ ರಾಜ್ಯಕ್ಕೆ ಯಾವತ್ತೂ ಕೂಡ ಮಾದರಿ ಯೋಗ್ಯವಾದ ಅತ್ಯಂತ ಶಿಸ್ತುಬದ್ಧವಾದ ಒಂದು ಸಂಘಟನೆ ಈ ರಾಜ್ಯದಲ್ಲಿದ್ದರೆ ಅದು SSF ಮಾತ್ರ ಅಂತ ಇಲ್ಲಿನ ಕರ್ನಾಟಕದ CM ಸಿದ್ದರಾಮಯ್ಯ ಸರ್ ಸಹಿತವಿರುವ ನಮ್ಮ ಪ್ರಬಲ ರಾಜಕೀಯ ವ್ಯಕ್ತಿಗಳು ಕೂಡ ಈ ಸಂಘಟನೆ ಕುರಿತು ಯಾವತ್ತೂ ಕೂಡ ಪ್ರಶಂಸೆಯ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಆದ್ದರಿಂದ ಈ ಸಂಘಟನೆಯ ಅನಿವಾರ್ಯತೆಯನ್ನು ಮನಗಂಡು ಎಲ್ಲರೂ ಕೂಡ ಈ ಸಂಘಟನೆಯೊಂದಿಗೆ ಕೈ ಜೋಡಿಸಿಕೊಂಡು ನಮ್ಮ ಸಾಹಿತ್ಯೋತ್ಸವದ ಯಶಸ್ವಿಗಾಗಿ ಸಹಕರಿಸಿದ ಪ್ರತಿಯೊಬ್ಬರೂ ಕೂಡ ಅದೇ ನಮ್ಮ ಈ ಸಾಹಿತ್ಯೋತ್ಸವದ ಯಶಸ್ವಿಗಾಗಿ ನಿರಂತರವಾಗಿ ದುಡಿಯುತ್ತಿರುವಂತಹ ನಮ್ಮ ಕಾರ್ಯಕರ್ತರು, ನಾಯಕರು, ಇಲ್ಲಿನ ಉಮರಾ ನಾಯಕರು, ಉಲಮಾ ನಾಯಕರು ಎಲ್ಲರನ್ನು ಕೂಡ ಪ್ರತ್ಯೇಕವಾಗಿ ಈ ಕಾರ್ಯಕ್ರಮದಲ್ಲಿ ಅವರನ್ನು ಅಭಿನಂದಿಸುತ್ತಾ, ಈ ಕಾರ್ಯಕ್ರಮ ನಮ್ಮ ಈ ತುರುಕಲಿಗೆ ನಡೆಯುವಾಗ ನಮ್ಮ ಜಮಾತ್ ಸಮಿತಿ, ಕರ್ನಾಟಕ ಮುಸ್ಲಿಂ ಜಮಾತ್, SOS SSF ಒಳಗೊಂಡಿರುವಂತಹ ಸ್ಥಳೀಯ ನಿರ್ವಹಣಾ ಸಮಿತಿ ರಚನೆ ಮಾಡಿದಾಗ ಆ ನಿರ್ವಹಣಾ ಸಮಿತಿ ಘೋಷಣೆ ಮಾಡಿದ ಅವತ್ತಿನಿಂದ ಇವತ್ತಿನವರೆಗೆ ನಿರಂತರವಾಗಿ ಆಹರ್ನಿಶಿ ದುಡಿದಂತಹ ಪ್ರತಿಯೊಂದು ಕಾರ್ಯಕರ್ತರಿಗೆ SSF ರಾಜ್ಯ ಸಮಿತಿ ವತಿಯಿಂದ ಪ್ರೀತಿ ತುಂಬಿದ, ಅದೇ ರೀತಿ ಪ್ರೋತ್ಸಾಹ ತುಂಬಿದ, ಪ್ರಾರ್ಥನೆ ತುಂಬಿದ ಅಭಿನಂದನೆಯೊಂದಿಗೆ ಮಾತಿಗೆ ವಿರಾಮ. ವಾಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.